ಸೊ ಲೆಟ್ಸ್ ಸಿ ಕ್ಯಾರೆಕ್ಟರಿಸ್ಟಿಕ್ ಅಂಡ್ ಪರ್ಸನಾಲಿಟಿ ಅಂತ ಬಂದಾಗ ವೆರಿ 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 ಡಿಪ್ಲೊಮ್ಯಾಟಿಕ್ ಪರ್ಸನ್ ಆಗಿರ್ತಾರೆ ಇವರು. ಅಂದ್ರೆ ಅಷ್ಟು ಈಸಿಯಾಗಿ ಜಗಳ ಮಾಡುವಂತ ಒಂದು ಪರ್ಸನ್ ಅಲ್ಲ ಇವರು. ಏನೇ ಸಿಚುವೇಶನ್ ಬಂದ್ರು ಅದನ್ನ ಕಾಮ್ ಆಗಿ ಹ್ಯಾಂಡಲ್ ಮಾಡುವಂತ ಒಂದು ಪರ್ಸನ್. ಸೊ ಈ ಪರ್ಸನ್ ಸುತ್ತಮುತ್ತ ಇದ್ದಾರೆ ಅಂದ್ರೆ ಒನ್ ಥಿಂಗ್ ಈಸ್ ಇವ್ರು ತುಂಬಾ ಎಫರ್ಟ್ ಹಾಕೋದೇ ಬೇಡ, ಬೇಗ ಇವ್ರ ಮೇಲೆ ಅಟ್ರಾಕ್ಷನ್ ಅನ್ನೋದು ಜನರದ್ದು ಆಗೋಗ್ಬಿಡುತ್ತೆ. ಅಂದ್ರೆ ನೋಡಿದ ಕೂಡಲೇ ಇವ್ರೊಂಥರ ಅಟ್ರಾಕ್ಟಿವ್ ಆಗಿದ್ದಾರೆ, ಏನೋ ಒಂದು ಫೀಚರ್ ಅವ್ರದ್ದು ವೆರಿ ಅಟ್ರಾಕ್ಟಿವ್ ಆಗಿರುತ್ತೆ. ಅವರ ಐಸ್ ಆಗಿರ್ಬೋದು, ಅವರ ಹೇರ್ ಆಗಿರ್ಬೋದು, ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವರ ಪರ್ಸ್ನಾಲಿಟಿ ಇನ್ ಜನರಲ್ ಆಗಿರ್ಬೋದು, ಏನೋ ಒಂದು ಅಟ್ರಾಕ್ಟಿವ್ ಆಗಿ ಎದ್ದು ಕಾಣುತ್ತೆ ತುಂಬಾ ಜನಕ್ಕೆ. ಅಂಡ್ ಐ ಫೀಲ್ ಇವರು ಫಿನಾನ್ಷಿಯಲಿ ಕೂಡ ಚೆನ್ನಾಗೇ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಸಮ್ ಒನ್. ಅವರಿಗೆ ರಿಲೇಶನ್ಶಿಪ್ ಅಂತ ಬಂದ್ರೆ ಇವಾಗ ಒಬ್ಬೊಬ್ರು ಇರ್ತಾರೆ, ರೊಮ್ಯಾನ್ಸ್ ಏನು ನನಗೆ ಎಮೋಷನಲಿ ಕನೆಕ್ಟ್ ಆಗ್ಬೇಕಂತ ಇಲ್ಲ, ನಂಗೆ ಜಸ್ಟ್ ನನ್ಗೆ ಒಂದು ಪಾರ್ಟ್ನರ್ ಬೇಕು, ಅದಕ್ಕೆ ನಾನು ಮದ್ವೆ ಆಗ್ತಾ ಇದ್ದೀನಿ ಅಂತ ಮದ್ವೆ ಆಗೋರು ತುಂಬಾ ಜನ ಇರ್ತಾರೆ, ನಾನು ನೋಡಿದೀನಿ ಕೂಡ ನನ್ನ ರಿಯಲ್ ಲೈಫಲ್ಲಿ. ಸೊ ಬಟ್ ಈ ಪರ್ಸನ್ ಆತರ ಆಗಿರಲ್ಲ. ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ಒಂದು ರಿಯಲ್ ಕನೆಕ್ಷನ್ ಅವ್ರಿಗೆ ಆಗ್ಬೇಕು. ಈವನ್ ಅರೇಂಜ್ಡ್ ಮ್ಯಾರೇಜ್ ಆದ್ರೂ ಪರವಾಗಿಲ್ಲ, ಲವ್ ಮ್ಯಾರೇಜ್ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಒಂದು ಆ ಅಟ್ರಾಕ್ಷನ್ ಒಂದು ಆಗ್ಬೇಕು, ಆ ಲವ್ ಅನ್ನೋದೊಂದು ಆಗ್ಬೇಕು, ಆ ರೊಮ್ಯಾನ್ಸ್ ಅನ್ನೋದೊಂದು ರಿಲೇಶನ್ಶಿಪ್ ಅಲ್ಲಿ ಇರ್ಲೇಬೇಕು. ಈ ತರ ಒಂದು ಪರ್ಸನ್ ನಿಮ್ ಕಡೆ ಯೋಚನೆ ಮಾಡ್ತಾ ಇರೋದು. ಸೊ ವೀನಸ್ ಸ್ಪೈಸೀಸ್ ಪಾಸಿಬಿಲಿಟಿ ಇದೆ. ಇವರು ಐ ಫೀಲ್ ಆನ್ಲೈನ್ ಅಲ್ಲಿ ಇವ್ರು ನಿಮ್ನ ನೋಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ. ಬಿಕಾಸ್ 12th ಹೌಸ್ ಅಂದ್ರೆ ನಿಮ್ ಹತ್ರ ಅಂತೂ ಇಲ್ಲ ಇವ್ರು ನಿಮ್ಮಿಂದ ತುಂಬಾನೇ ದೂರ ಇದ್ದಾರೆ. ಸೊ ದೂರ ಇದ್ದಾರೆ ಅಂದಾಗ ಐ ಡೋಂಟ್ ಥಿಂಕ್ ನೀವು ರೆಗ್ಯುಲರ್ ಆಗಿ ಒಬ್ರೊಬ್ರು ನೋಡ್ಕೊಂತೀರಾ ಅಂತ. ಐ ಫೀಲ್ ಆನ್ಲೈನ್ ಅಲ್ಲಿ ಈ ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೊಫೈಲ್ ನ ನೋಡ್ತಾ ಇದ್ದಾರೆ, ಏನೆಲ್ಲ ಚೇಂಜಸ್ ಆಗ್ತದೆ ನಿಮ್ಮ ಲೈಫಲ್ಲಿ, ಏನೆಲ್ಲ ನಿಮ್ಮ ಪಿಕ್ಚರ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅದೆಲ್ಲದನ್ನು ತುಂಬಾ ಫೋಕಸ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಪಾಸಿಬಿಲಿಟಿ ಇದೆ. ಇವರು ಔಟ್ ಆಫ್ ಕಂಟ್ರಿ ಈ ತರ ಇರೋ ಪಾಸಿಬಿಲಿಟೀಸು ಇದೆ. ಸಮಥಿಂಗ್ ಫಾರಿನ್ ರಿಲೇಟೆಡ್ ಜಾಬ್. ಇವಾಗ ಒಂದೊಂದು ಕಂಪನಿ ಇರುತ್ತೆ, ಈವನ್ ಅವ್ರು ಇಂಡಿಯಾದಲ್ಲೇ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ರು, ಅವರು US ಬೇಸ್ಡ್ ಕಂಪನಿಗೆ ವರ್ಕ್ ಮಾಡ್ತಾ ಇರ್ತಾರೆ, ಕೆನಡಾ ಬೇಸ್ಡ್ ಕಂಪನಿಗೆ ವರ್ಕ್ ಮಾಡ್ತಾ ಇರ್ತಾರೆ, ಜರ್ಮನ್ ಬೇಸ್ಡ್ ಕಂಪನಿಗೆ ವರ್ಕ್ ಮಾಡ್ತಾ ಇರ್ತಾರೆ, ರೈಟ್? ಸೊ ಈ ಪರ್ಸನ್ ಕೂಡ ಅದೇ ತರ. ಇವಾಗ ಅಮೆಝಾನ್ ಅಷ್ಟೇ, ಐ ಥಿಂಕ್ ಅಮೆಝಾನ್ US ಬೇಸ್ಡ್ ಅನ್ಸುತ್ತೆ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಬಟ್ ಈ ತರ ಲೈಕ್ ಈವನ್ ಇಂಡಿಯಾದಲ್ಲೇ ವರ್ಕ್ ಮಾಡ್ತಾ ಇದ್ರು, ಅವ್ರ ಕಂಪನಿ ಬೇಸ್ ಬಂದ್ಬಿಟ್ಟು ಇಂಡಿಯಾದಾಗಿರಲ್ಲ, ತುಂಬಾ ದೂರದ್ದು ಆಗಿರುತ್ತೆ. ಸೊ ಈ